ಇಲ್ಲ ಪರಿ, ಅವ್ರು ಫೋನ್ ತೆಗಿತಾ ಇಲ್ಲ. ಅಯ್ಯೋ ದೇವ್ರೆ, ಏನ್ರಿ ಮಾಡೋದೀಗ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಎಲ್ಲಿ ಅಂತ ಅವಳನ್ನ ಹುಡ್ಕೋದು? ಅವಳಿ ನಡುವೆ ವಿಚಿತ್ರವಾಗಿ ಆಡ್ತಿದ್ಲು, ಏನೇನೋ ಯೋಚನೆ ಮಾಡ್ತಿದ್ಲು, ಕೂತಲ್ಲೇ ನಿಂತಲ್ಲೇ ಕಳೆದು ಹೋಗ್ತಿದ್ಲು. ಅವಳ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಮನ್ಸಲ್ಲಿ ಏನೇನೋ ಯೋಚನೆ ಬರ್ತಿದೆ. ಯಾವಾಗ್ಲೂ ಕೆಟ್ಟದನ್ನೇ ಯೋಚನೆ ಮಾಡ್ಬೇಡ. ನಮ್ ಸುತ್ತಮುತ್ತ ಏನೇನೋ ಕೆಟ್ಟ ಸುದ್ದಿಗಳು ಕೇಳ್ತಾ ಇದೀವಿ. ಇವಳು ಬೇರೆ ಸಹಜವಾಗಿರ್ಲಿಲ್ಲ ನೋಡಿ. ಒಂದ್ಸಲ ಆರ್ತಿ ಅಮ್ಮಗಾದ್ರೂ ಫೋನ್ ಮಾಡಿ ಅವ್ರ ಹತ್ರ ಏನಾದ್ರೂ ಹೇಳ್ಕೊಂಡಿರ್ಬೋದಾ ಕೇಳ್ರಿ. ಬೇಡ ಪರಿ, ಇವತ್ತು ಅವರು ರಾಜನ ಹೆಸರಲ್ಲಿ ಮೃತ್ಯುಂಜಯ ಹೋಮ ಇಟ್ಕೊಂಡಿದ್ದಾರೆ. ಸುಮ್ನೆ ಅವ್ರಿಗೆ ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ. ಅದು ಅಲ್ಲದೆ ಅದಿತಿ ಕಾಣ್ತಾ ಇಲ್ಲ ಅಂದ್ರೆ ಅವರು ಗಾಬರಿ ಆಗ್ತಾರೆ. ಕಾಲೇಜ್ ಕಡೆ ಏನಾದ್ರೂ ಹೋಗಿದಾಳ ನೋಡೋಣ ಇರು. ಅಯ್ಯೋ, ಅವಳು ನನಗೆ ಹೇಳ್ದೆ ಕಾಲೇಜ್ ಹೇಗ್ರಿ ಹೋಗ್ತಾಳೆ? ಅವಳಗ್ ತಲೆ ಬಾಚಿ ಟಿಫಿನ್ ಕಟ್ಟದ್ ನಾನೇ ಅಲ್ವಾ? ಅವಳು ಹೋಗಕ್ ಮುಂಚೆ ನಂಗೆ ಹೇಳ್ಬಿಟ್ಟೆ ಹೋಗೋದು. ದಿವ್ಯನ್ ಮನೆಗೆ ಏನಾದ್ರೂ ಹೋಗಿರ್ಬೋದಾ? ಇಲ್ಲ ರೀ, ಅವಳು ರಾಜನ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಹೊತ್ತು ಗೊತ್ತಿಲ್ಲದೆ ಏನು ಯೋಚನೆ ಮಾಡ್ಕೊಂಡು ಹಿಂದಿನ ಬಿದಿಲ್ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ಕೂತಿರೋಳು. ಅದೊಂದು ಜಾಗ ಒಂದ್ಸಲ ನೋಡೋದು ಒಳ್ಳೇದು ರೀ. ಹೋಗಿ ಬರ್ತೀರಾ? ಹೌದಾ, ಸರಿ, ನೋಡ್ಕೊಂಡು ಬರ್ತೀನಿ. ಅಮ್ಮ, ಇನ್ನೇನು ಪುರೋಹಿತರು ಬರೋ ಟೈಮ್ ಆಯ್ತು. ನೀವ್ ಅಲ್ಲೇ ಇದ್ದು ಚೆನ್ನಾಗಿರತ್ತೆ ಅನ್ಸತ್ತೆ. ಯಾಕೆ ಅಂತಂದ್ರೆ ಪೂಜೆ ಬಗ್ಗೆ ಜಾಸ್ತಿ ಗೊತ್ತಿರೋದು ನಿಮ್ಗೆ ಅಲ್ವಾ. ಬನ್ನಿ ಹೋಗೋಣ. ನೋಡೋದಿತಿ ಹೇಗಿದ್ದಾನೆ, ಹೇಗಾಗಿದ್ದಾನೆ? ಅವನ ಕೈಲ ತಾಯ್ತಾ ಇರ್ಲಿಲ್ವಲ್ಲ. ನೀನ್ ಕಟ್ಟಿದ್ಯಾ? ಒಳ್ಳೆದಾಯ್ತು. ಅದಿತಿ, ಧ್ರುವನ ಪೂಜೆ ಕೂಡಿಸ್ಬೇಕು. ಪಂಚೆ ಉಡ್ಸಿ ರೆಡಿ ಮಾಡಬೇಕು. ಓಕೆ ಬಾಬಾ. ಅಂತೂ ಇಂತೂ ನಮ್ಮ ಪ್ಲಾನ್ ಪ್ರಕಾರನೇ ಗುರುಗಳನ್ನ ಗೊತ್ತು ಮಾಡಿದ್ದಾಯ್ತು. ಅವ್ರು ಪೂಜೆ ಚೆನ್ನಾಗಿ ನಡ್ಸ್ಕೊಡ್ತಾರೆ, ಅದರಲ್ಲಿ ಯಾವ ಡೌಟು ಇಲ್ಲ. ಆದರೆ ಅತ್ತೆ ಪೂಜೆ ಕೂತ್ಕೊಂಡ್ಮೇಲೆ ನಮ್ಮ ರಾಜಣ್ಣಂಗೆ ಒಳ್ಳೇದು ಬಯಸ್ತಾರೆ ಅನ್ನೋ ನಂಬಿಕೆನೇ ಇಲ್ಲ. ಪೂಜೆ ಕೂತ್ಕೊಳ್ಳೋರೆ ಕೇಡ್ ಬಯಸಿದ್ರೆ ಸಿಗೋ ಫಲ ಕೂಡ ಸಿಗಲ್ಲ. ಅಂತ ಪವಿತ್ರವಾದ ಪೂಜೆಲಿ ಅಪಚಾರ ನಡೆದ್ರೆ ಶಾಪ ತಟ್ಟಿದ್ರು ಆಶ್ಚರ್ಯ ಇಲ್ಲ ಬಾಬಾ. ನೀನ್ ಯೋಚನೆ ಮಾಡೋದೇನೋ ಸರಿಯಾಗೇ ಇದೆ, ಬಟ್ ಏನ್ ಮಾಡೋದು? ಅತ್ತೆನ ಪೂಜೆ ಕೂರ್ದಿರೋ ತರ ಮಾಡ್ಬಿಟ್ರೆ? ನೀನ್ ಹೇಳೋದೇನೋ ಸರಿನೇ, ಬಟ್ ಅದು ಅಷ್ಟು ಸುಲಭ ಅಲ್ಲ. ಕ್ಲಿಯರ್ ಕಟ್ ಪ್ಲಾನ್ ಇಲ್ಲದೆ ನಾವು ಮುಂದುವರಿಯೋದು ನಮ್ಗೆ ಉಲ್ಟಾ ಹೊಡೆಯೋದು. ಅದು ನಿಜನೇ. ಅವ್ರ ಮೊದ್ಲೇ ಭಯಂಕರ ಚಾಲಾಕಿ. ಬಾವಾ, ನಾವ್ ಬರೀ ಯೋಚನೆ ಮಾಡಿದ್ರೆ ಆಗಲ್ಲ. ಏನಾದ್ರೂ ಮಾಡಿ ಅತ್ತೆ ಪೂಜೆ ಕೂರೋದನ್ನ ತಡಿಬೇಕು. ಇಲ್ಲ ಅಂದ್ರೆ ನಾವು ಪೂಜೆ ಮಾಡಿದ್ದು ವ್ಯರ್ಥ ಆಗ್ಬಿಡುತ್ತೆ. ನೋಡಿ ನನ್ನಿ, ಪೂಜೆಗೆ ಅಗ್ರಜನೇ ಕೂರ್ಬೇಕು ಅಂತ ರೋಹಿತ್ರ ಕೈಯಿಂದಾನೆ ಹೇಳ್ಸಿದ್ರೆ ಹೇಗೆ? ಇಲ್ಲ ಬಾಬಾ, ಇದಕ್ ವೇದಾಂತ್ ಖಂಡಿತ ಒಪ್ಕೊಳ್ಳಲ್ಲ. ಪೂಜೆಗೆ ಯಾರು ಕೂತ್ರೆ ಏನು, ಏನಾಗುತ್ತೆ, ಯಾಕಾಗುತ್ತೆ ಅಂತ 100 ಪ್ರಶ್ನೆ ಕೇಳ್ತಾನೆ. ಅವ್ನು ಕೇಳೋ ಪ್ರಶ್ನೆಗೆ ನಮ್ಮ ಹತ್ರ ಆನ್ಸರ್ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ಅಮ್ಮನೇ ಪೂಜೆ ಕೂತ್ಕೋತಾರೆ ಅಂತ ಜಡ್ಜ್ಮೆಂಟ್ ಕೊಟ್ಬಿಡ್ತಾನೆ ಅಷ್ಟೇ. ಅದಕ್ಕಿಂತ ದೊಡ್ಡ ದೂರ ಅಂತ ಬೇರೆ ಇಲ್ಲ. ಹೀಗ್ ಮಾಡಿದ್ರೆ ಹೇಗೆ? ಹೀಗೆ ಅಂದ್ರೆ ಹೇಗೆ? ಸುಹಾಸಿನಿ ಬರೋ ದಾರಿಲಿ ಎಣ್ಣೆನೋ ಬಾಳೆನ್ ಸಿಪ್ಪೆನೋ ಹಾಕಿ ಅವಳನ್ನ ಬೀಳೋ ತರ ಮಾಡಿದ್ರೆ ಹೇಗೆ? ಆಗ ಅವಳ ಕೈಯೋ ಕಾಲೋ ಸೊಂಟನೋ ಮುರಿದೋಗುತ್ತೆ. ಆಮೇಲೆ ನಾವು ಆರಾಮಾಗಿ ಪೂಜೆ ಮಾಡ್ಬೋದಲ್ಲ. ಏನ್ ಬಾಬಾ ನೀವು ಇನ್ನು ಹಳೆ ಕಾಲ ಸೀರಿಯಲ್ ಸ್ಕ್ರೀನ್ ಪ್ಲೇನೇ ಮಾಡ್ತೀರಾ? ಎಣ್ಣೆ ಚೆಲ್ಲೋದು ಮತ್ತೊಂದು ಮಾಡೋದೆಲ್ಲ ನಾವು ಬರೋಕಿನ ಮೊದಲಿನ ಸ್ಕೀಮ್ಸು. ನಾವು ಬಂದ್ಮೇಲೆ ದುನಿಯಾ ಬದಲಾಗಿದೆ ಬಾಬಾ, ಸ್ವಲ್ಪ ಅಪ್ಡೇಟ್ ಆಗಿ. ಅಷ್ಟಕ್ಕೂ ನಾವ್ ಅತ್ತೆ ಪೆಟ್ ಮಾಡಕ್ ಹೋಗಿ ಅವ್ರ ಸೊಂಟ ಗಿಂಟ ಮುರ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ. ಆಮೇಲೆ ಅಮ್ಮಂಗ್ ಹುಷಾರಿದ್ದಾಗ ಪೂಜೆನ ಚಾನ್ಸೇ ಇಲ್ಲ. ಅಮ್ಮಂಗ್ ಹುಷಾರಾದ್ಮೇಲೆ ಪೂಜೆ ಇಟ್ಕೊಳ್ಳೋಣ ಅಂತ ನಿಮ್ ಮಗ್ರಜನ ಅಡ್ಗಾಲ್ ಹಾಕ್ಬಿಡ್ತಾನೆ. ಇಂತ ಡುಬಾ ಕಡೆಯೆಲ್ಲ ಬಿಟ್ಟು ಬೇರೆ ಐಡಿಯಾ ಇದ್ರೆ ಹೇಳಿ. ಸರಿ ಬಿಡು, ಯಾವ್ದಾದ್ರು ಮೂವಿ ಲೆವೆಲ್ಗೆ ಐಡಿಯಾ ಮಾಡೋಣ. ಹಾ ನೋಡಿ ನದಿ, ವಿಷ್ಣುದಾದಂದು ಒಂದು ಮೂವಿ ಇದೆ, ಹಲೋ ಡ್ಯಾಡಿ ಅಂತ. ಆ ಮೂವಿಲಿ ವಿಷ್ಣುದಾದ ಮತ್ತೆ ಅವ್ರ ಮಗನ್ಗೆ ಮಾಟ ಮಂತ್ರ ಮಾಡ್ಸಿರ್ತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ ವಿಷ್ಣುದಾದ ಅವ್ರ ಮಗನ್ ತರ ಆಡ್ತಿರ್ತಾರೆ ಅಂಡ್ ಅವ್ರ ಮಗ ವಿಷ್ಣುದಾದನ್ ತರ ಆಡ್ತಿರ್ತಾರೆ. ಇದೇ ತರ ಐಡಿಯಾನ ಸುಹಾಸಿನಿ ಮೇಲೆ ಟ್ರೈ ಮಾಡಿ ಮಾಟ ಮಂತ್ರ ಮಾಡ್ಸಿದ್ರೆ ಹೇಗಿರುತ್ತೆ? ಏನ್ ಬಾಬಾ ನೀವು QR ಕೋಡ್ ಕಾಲದಲ್ಲಿ ಮಾಟ ಮಂತ್ರ ಅನ್ಕೊಂಡು ಇವೆಲ್ಲ ವರ್ಕೌಟ್ ಆಗಲ್ಲ. ಬೇರೆ ಏನಾದ್ರೂ ಯೋಚನೆ ಮಾಡಿ. ಹೌದಾ?
ಈಗ ನೋಡು ಎಂತ ಐಡಿಯಾ ಕೊಡ್ತೀನಿ. ಹಾ ನೋಡಿ ನದ್ನಿ, ಅಣ್ಣ ಅವ್ರ ಸಿನಿಮಾ ಆಕಸ್ಮಿಕ ಮೂವಿಲಿ ಹೀರೋಯಿನ್ ನ ಕಿಡ್ನಾಪ್ ಮಾಡೋ ಸೀನ್ ಇದೆ. ನಮ್ ಸುಹಾಸಿನಿ ಹೀರೋಯಿನ್ ಅಲ್ಲ ಅಂದ್ರೂ ಸುಹಾಸಿನಿನ ಕಿಡ್ನಾಪ್ ಮಾಡಿದ್ರೆ ಹೇಗಿರುತ್ತೆ? ಸುಮ್ನೆ ಕೋಪ ಬರ್ಸ್ಬೇಡಿ ಬಾವಾ. ಅತ್ತೆ ಕಿಡ್ನಾಪ್ ಆದ್ರೂ ಪೂಜೆ ನಡೆಯಲ್ಲ. ಸೊ ಅತ್ತೆ ಇಲ್ಲೇ ಇರ್ಬೇಕು, ಆದ್ರೆ ಪೂಜೆ ಕೂರ್ಬಾರ್ದು. ಆತರ ಏನಾದ್ರು ನ್ಯೂ ಟ್ರೆಂಡಿಂಗ್ ಮೂವಿ ತರ ಯೋಚನೆ ಮಾಡಿ. ಈ ಆಟ ನಮ್ ಪರವಾಗಿರುತ್ತೆ. ಈ ಸಲ ನಾವೇ ಗೆಲ್ತೀವಿ ಅಂತ ಅನ್ಕೊಂಡಿದ್ರೆ ಎಲ್ಲ ಎಕ್ಕುಟ್ಟೋಯ್ತು. ಕಷ್ಟಪಟ್ಟು ಆ ಜ್ಯೂಸ್ಗೆ ಮತ್ ಬರೋ ಔಷಧಿ ಹಾಕಿದೆ ನೋಡಿ ನಾನು. ಆ ಸುವಾಸನೆ ನೋಡಿದ್ರೆ ಎಲ್ಲ ಚೆಲ್ಬಿಟ್ಲು. ನನ್ ಒಂದೇನ್ ಅರ್ಥ ಆಗಲ್ಲ ಅಂದ್ರೆ, ಕೆಟ್ಟವರು ಈ ತರ ಎಲ್ಲ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗ್ತಾರೆ. ಅದೇ ತರ ನಾವ್ ಟ್ರೈ ಮಾಡಿದ್ರೆ ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ. ದೇವ್ರು ಇಸ್ ವೆರಿ ಮೀನ್. ನೀವ್ ಅನ್ಕೊಂಡಿರೋ ತಪ್ಪು ಬಾಬಾ. ದೇವ್ರು ಯಾವಾಗ್ಲೂ ಒಳ್ಳೆಯವ್ರ ಪರವಾಗೇ ಇರ್ತಾನೆ. ಇಷ್ಟೆಲ್ಲ ಆದ್ಮೇಲೂ ಇನ್ನು ಹಳೆ ಡೈಲಾಗ್ ಹೊಡಿತಿದ್ಯಲ್ಲ. ಯಾವ ದೇವ್ರು ಯಾರಿಗೆ ಕೈ ಕೊಡ್ತಾನೋ ಗೊತ್ತಿಲ್ಲ, ಆದ್ರೆ ನಮ್ದವ್ರ ಪಾಲಿಗೆ ನಮ್ ಬಜರಂಗಿ ಕೈ ಕೊಟ್ಟಿದ್ ದಾಖಲೆನೇ ಇಲ್ಲ. ನಾವಿದೀವಲ್ಲ ಕೂಲಾಗಿ ಕಾಮಗಿರಿ, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ನೀನ್ ಹೇಳೋದ್ ನೋಡಿದ್ರೆ ಆಗ್ಲೇ ಏನಾದ್ರೂ ಸ್ಕ್ಯಾಮ್ ಮಾಡಿರೋ ತರ ಕಾಣಿಸ್ತಿದೆ. ಏನ್ ಮಾಡಿದ್ಯಾ ಹೇಳೋ? ಬಾಬಾ, ನಮ್ಮ ಹತ್ರ ಆಲ್ರೆಡಿ ಟೈಮ್ ತುಂಬಾ ಕಮ್ಮಿ ಇತ್ತು. ಒಂದೇ ಅಟೆಂಪ್ಟಿಗೆ ನಮ್ ಪ್ಲಾನ್ ಸಕ್ಸಸ್ ಆಗುತ್ತೆ ಅನ್ನೋದು ತುಂಬಾ ಕಷ್ಟ ಅಂತ ಗೊತ್ತಾಯ್ತು. ಅದಕ್ಕೆ ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ದೆ, ಯಾವ್ದಕ್ಕೂ ಬ್ಯಾಕಪ್ ಇರ್ಲಿ ಅಂತ. ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡಿದ್ದೆ. ನನಗೆ ಕನ್ಫ್ಯೂಸ್ ಮಾಡಬೇಡ, ಅದೇನ್ ಪ್ಲಾನ್ ಅಂತ ಬೇಗ ಹೇಳು. ಅದು ನೀವು ಅತ್ತೆ ಕುಡಿಯೋ ಜ್ಯೂಸ್ ಅಲ್ಲಿ ಮತ್ಬರೋ ಪೌಡರ್ ಮಿಕ್ಸ್ ಮಾಡಿದ್ರೆ, ನಾನು ಅವ್ರ ರೂಮಿಗೆ ಹೋಗಿ ಅವ್ರು ಕುಡಿಯೋ ನೀರಲ್ಲೇ ಮತ್ಬರೋ ಪೌಡರ್ ಮಿಕ್ಸ್ ಮಾಡ್ಬಿಟ್ಟೆ. ಏನ್ ಹಂಗ್ ನೋಡ್ತೀರಾ? ನಾವಾಗ್ಲೇ ಹಂಗೆ, ಈಗ ಕೇಳ್ಬೇಕಾ? ಬಾವಾ, ಅತ್ತೆ ಆಗ್ಲೇ ನೀರ್ ಕುಡ್ದಾಯ್ತು, ಯಾಕೆ ನೀವ್ ನೋಡ್ಲಿಲ್ವಾ? ಆ ಮತ್ ಬರೋ ಔಷಧಿ ಇನ್ನೊಂದ್ 10 ನಿಮಿಷದಲ್ಲಿ ತನ್ನ ಕೆಲಸ ಶುರು ಮಾಡ್ಕೊಂಡ್ಬಿಡುತ್ತೆ. ಆಮೇಲೆ ಗೊತ್ತಲ್ಲ, ಡಂಕಣಕ್ಕ. ನಾನ್ ನಿನ್ ಏನೋ ಅನ್ಕೊಂಡಿದ್ದೆ ನೋಡಿ ನದ್ನಿ, ಸೂಪರ್ ನೀನು. ರೌಡಿ ಬೇಬಿ ಮನ್ಸ್ ಮಾಡಿದ್ರೆ ಎದುರಾಳಿ ಕೇಳ್ಕತಂ ನಾಟಕ್ ಬಂದ್. ಇವರು ನಿಜಕ್ಕೂ ಮಹಾತ್ಮರೇ ಸರಿ. ನನ್ನ ಮನಸ್ಸಿನ ತೊಳಲಾಟ ಎಲ್ಲ ಇವ್ರ ಹತ್ರ ಹೇಳ್ಕೊಂಡ್ ಬಿಡ್ಲಾ? ಭಯಬೇಡ ತಾಯಿ, ತೊಳಲಾಟ ಸಹಜ. ಪರೀಕ್ಷೆ ಅನ್ನುವುದು ನಿರಂತರವಾಗಿ ನಡೆಯುತ್ತೆ. ಕಷ್ಟದ ಹಾದಿ ಸುಂದರವಾದ ಗಮ್ಯ ತಲುಪುತ್ತೆ. ಸತ್ಯ ಸೋಲೋದೂ ಇಲ್ಲ, ಸಾಯೋದೂ ಇಲ್ಲ. ಕೊರಡಂತಾಗಿರುವ ಬೀಜ ಮಣ್ಣಿಗೆ ಬಿದ್ದು ನೀರು ಸಿಕ್ಕಾಗ ಮೊಳಕೆ ಒಡೆದು ಹಸಿರಾಗಲ್ವ ತಾಯಿ? ಹಾಗೆ ಸತ್ಯ ಅರ್ಥ ಆಗಿ ನಿನ್ನ ಬಳಿ ಬರಬೇಕಾದ್ದು ಖಂಡಿತ. ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡು ಬರ್ಲಿ ಅಂತ ಆಶೀರ್ವಾದ ಮಾಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಗುರುಗಳು ಹೊಸ ಅಮ್ಮಂಗೆ ರುದ್ರಾಕ್ಷಿ ಕೊಟ್ಟಂಗೆ ನಂಗೂ ತಾಳಿ ಕೊಡ್ತಾರೆ ಅನ್ಕೊಂಡಿದ್ದೆ, ಆದ್ರೆ ಆತರ ಚಮತ್ಕಾರ ಯಾವ್ದು ನಡೀಲೇ ಇಲ್ವೇ? ಬೇಕಂತ ಗುರುಗಳು ನಿಮ್ಗೆ ತಾಳಿ ಕೊಡ್ಲಿಲ್ಲ ಅಂತ ಫೀಲ್ ಆಗ್ತಿದ್ಯಾ?
ಗುರುಗಳು ಕಾಲಿಟ್ಟಿದ್ದೆ ತಡ ಸಾರ್ಥಕ್ ಸರ್ಗೆ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಗೊತ್ತಾಗಕ್ ಶುರುವಾಯ್ತು ಅನ್ಸುತ್ತೆ. ನೀವು ಮನ್ಸಲ್ಲಿ ಅನ್ಕೊಂಡಿದ್ದು ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಮೈಂಡ್ ವಾಯ್ಸ್ ಅನ್ಕೊಂಡು ಜೋರಾಗಿ ಹೇಳ್ಬಿಟ್ರಿ. ಸಮಯ ಆಗ್ತಿದೆ, ಪೂಜೆ ಶುರು ಮಾಡೋಣವಾ? ಹಾ ಗುರುಗಳೇ, ಎಲ್ಲವೂ ರೆಡಿ ಇದೆ, ಶುರು ಮಾಡ. ಹೋಮ ಮಾಡಿಸ್ತಿರೋರ್ಗೆ ಆರೋಗ್ಯ ಸರಿ ಇಲ್ಲ, ಪೂಜೆ ಕೂರಕ್ಕಾಗಲ್ಲ ಅಂತ ಹೇಳ್ತಿದ್ರಿ. ಈಗ ಅವ್ರ ಪರವಾಗಿ ಅವ್ರ ಜೊತೆ ಪೂಜೆ ಕೂರೋರು ಯಾರು? ನಮ್ಮಮ್ಮ ಗುರುಗಳೇ. ಅಮ್ಮ 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 ಏನಾಯ್ತು? ಏನಾಯ್ತಮ್ಮ? ಈಗ ಓಕೆ? ಏನೋ ಗೊತ್ತಾಗ್ತಿಲ್ಲ ವೇದಾಂತ, ಕಿದ್ದಕ್ಕೆ ಸುಸ್ತಾಗ್ತದೆ, ಕಣ್ಣೆಲ್ಲ ಮಂಜಾಗ್ತಾ ಇದೆ. ಮೃತ್ಯುಂಜಯ ಪೂಜೆನ ಯಾರ ಹೆಸರಲ್ಲಿ ಮಾಡಿಸ್ತಿದ್ದೀರಾ ಅವ್ರನ್ನ ಕರ್ಕೊಂಬನ್ನಿ. ಸರಿ ಗುರುಗಳೇ. ಇವ್ರ ಪರವಾಗಿ ಪೂಜೆ ಕೂರೋರು ಯಾರು? ಅವ್ರನ್ನ ಕರ್ಕೊಂಬನ್ನಿ. ಗುರುಗಳೇ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ಅಮ್ಮ ಈಗ ಸ್ವಲ್ಪ ಸುಧಾರಿಸ್ಕೊಂಡಿರ್ತಾರೆ ಅನ್ಸುತ್ತೆ. ನಾನು ಹೋಗಿ ಕರ್ಕೊಂಬರ್ತೀನಿ ಗುರುಗಳೇ. ಅಲ್ಲ ವೇದಾಂತ್, ನಾನು ಅಕ್ಕ ಈಗ ತಾನೇ ಅತ್ತೆನ ರೂಮಲ್ಲಿ ಮಲಗಿಸ್ ಬಂದಿದ್ದೀವಿ. ಅವ್ರು ಇಷ್ಟ ಬೇಗ ಹೇಗೆ ಸುಧಾರಿಸ್ಕೊಳ್ತಾರೆ? ನೀನ್ ಹೋಗಿ ಬಲವಂತವಾಗಿ ಎದಳ್ಸಿದ್ರೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ದಂಗಾಗಲ್ವಾ? ಹಾಗಂತ ಅಮ್ಮ ಹಿಂದೆ ಪೂಜೆ ಶುರು ಮಾಡಿಸೋದಕ್ಕೆ ಆಗೋದಿಲ್ಲ ಅಮ್ಮ. ಧ್ರುವನ ಆಯುಷ್ಯ ಗಟ್ಟಿಯಾಗಿರ್ಲಿ, ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತ ಹೇಳಿದ್ದೆ ಅಮ್ಮ. ಅವರು ಇಲ್ಲದೆ ಪೂಜೆ ಮಾಡಿಸೋದು ನನ್ಗೆ ಯಾಕೋ ಸರಿ ಅನ್ಸಲ್ಲ. ಇಂಥ ಪರಿಸ್ಥಿತಿಲಿ ಅತ್ತನ ಪೂಜೆ ಕೂರಿಸೋದು ನಂಗೆ ಯಾಕೋ ಸರಿ ಅನ್ಸ್ತಿಲ್ಲ ವೇದಾಂತ್. ರಾಜಣ್ಣನ ಆರೋಗ್ಯ ಸರಿ ಮಾಡಕ್ ಹೋಗಿ ಸರಿಯಾಗಿರೋ ಅತ್ತೆ ಆರೋಗ್ಯನ ಹಾಳು ಮಾಡೋದು ಬೇಡ. ನಾವೇ ಪೂಜೆನ ಮುಂದುವರ್ಸೋಣ. ಇಲ್ಲ ಮೂಲೆ, ಅಮ್ಮ ಕೂತ್ರನೇ ಪೂಜೆಗೆ ಒಂದು ಅರ್ಥ ಅಂತ ಇರೋದು. ಅಮ್ಮ ಇಲ್ಲದೆ ಪೂಜೆ ನಡೆಸಿದ್ರೆ ನನ್ನ ಪ್ರಕಾರ ಯಾವ ಪ್ರಯೋಜನವೂ ಇಲ್ಲ. ಹಾಗಂತ ಪೂಜೆನ ಕ್ಯಾನ್ಸಲ್ ಮಾಡಕ್ಕಾಗತ್ತಾ ವೇದಾಂತ್? ಅಮ್ಮ ಸುಧಾರಿಸ್ಕೊಂಡು ಪೂಜೆ ಕೂತ್ರೆ ಪೂಜೆ ಮುಂದುವರಿಯುತ್ತ ಮೂಲ್ಯ. ಇಲ್ಲಾಂದ್ರೆ ಪೂಜೆನ ಕ್ಯಾನ್ಸಲ್ ಮಾಡೋಣ. ಅಮ್ಮ ಚೇತರಿಸ್ಕೊಂಡಾದ್ಮೇಲೆ ಅವ್ರು ಯಾವಾಗ ಹೇಳ್ತಾರೋ ಪೂಜೆ ಇಟ್ಕೊಂಡು. ಪೂಜೆ ಕ್ಯಾನ್ಸಲ್ ಮಾಡೋದು ಬೇಡ ಬಾಬಾ. ಗುರುಗಳು ಬೇರೆ ಬಂದಿದ್ದಾರೆ. ಪೂಜೆ ಮುಗಿಸ್ದೆ ಅವ್ರನ್ನ ವಾಪಸ್ ಕಳ್ಸೋದು ಮನೆಗೆ ಶೋಭೆ ಅಲ್ಲ. ಅತ್ತೆ ಕಂಡೀಷನ್ ಹೇಗಿದೆ ಅಂತ ನಾನು ನೋಡ್ಕೊಂಡ್ ಬರ್ತೀನಿ. ಅತ್ತೆ ಸುಧಾರಿಸ್ಕೊಂಡಿದ್ರೆ ಪೂಜೆ ಮುಂದುವರ್ಸೋಣ. ನಾನು ಕರ್ಕೊಂಡ್ ಬರ್ತೀನಿ ಬಾಬಾ. ಇಷ್ಟೊತ್ತಿಗಾಗ್ಲೇ ಅತ್ತೆಗೆ ಪ್ರಜ್ಞೆ ತಪ್ಪಿರುತ್ತೆ. ಅವ್ರಂತೂ ಪೂಜೆ ಕೂರೋಕ್ ಸಾಧ್ಯನೇ ಇಲ್ಲ. ನಮ್ಮಲ್ಲೇ ಯಾರಾದ್ರೂ ಪೂಜೆ ಕೂರೋದ್ ಗ್ಯಾರಂಟಿ. ಅಮ್ಮ, ಐ ಓಕೆ? ಹಾ ವೇದಾಂತ್, ಐ ಆಮ್ ಓಕೆ. ಸಡನ್ ಆಗಿ ಏನಾಯ್ತು ನಿಮ್ಗೆ? ಚೆನ್ನಾಗಿದ್ರಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ವೇದಾಂತ್. ಪೂಜೆ ಕುತ್ಕೊಳ್ಳೋಕ್ ಮೊದಲು ಆರ್ತಿ ನನಗೆ ಜ್ಯೂಸ್ ತಂದ್ಕೊಟ್ಲು. ಅದು ಕುಡಿಯೋಕ್ ಮುಂಚೆನೆ ಕೆಳಗಡೆ ಚೆಲ್ಲಿ ಹೋಯ್ತು.
ಆಮೇಲೆ ಬಾಯಾರಿಗೆ ಆಗೋಕ್ ಶುರುವಾಯ್ತು. ಕಿಲಿದಿದ್ ನೀರ್ ಕುಡ್ದೆ. ಆಮೇಲೆ ಒಂಥರ ಹಿಂಸೆ ಆಗೋಕ್ ಶುರುವಾಯ್ತು. ಇಟ್ಸ್ ಓಕೆ. ಈಗ ಹೇಗಿದ್ದೀರಾ? ಬೆಟರ್ ಫೀಲ್ ಆಗ್ತಿದ್ಯಾ ಅಥವಾ ತುಂಬಾ ಸುಸ್ತೇನಾದ್ರೂ ಇದೆಯಾ? ಸ್ವಲ್ಪ ಪರವಾಗಿಲ್ಲ. ಅಮ್ಮ ಪೂಜೆಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಹಾಗಂತ ನೀವು ಈಗಲೇ ಬರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಲ್ಕೊಳ್ಳಿ, ಚೆನ್ನಾಗಿ ರೆಸ್ಟ್ ಮಾಡಿ, ಆರಾಮ್ ಅನ್ಸಾದ್ಮೇಲೆ ಬನ್ನಿ. ಏನಾಗ್ರಜ? ನೀನು ನೋಡ್ತಿರೋ ತುಂಬಾನೇ ಖುಷಿ ಆಗ್ತದೆ ವಿಕ್ರಾಂತ್. ಇನ್ ಹೀಗೆ ಹೇಳೋದನ್ನ ಕೇಳೋದಕ್ಕೆ ಒಂದು ಖುಷಿ ಆಗಜ. ಬಟ್ ಈ ಟೈಮಲ್ಲಿ ಇದನ್ನ ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ಬೋದಾ? ನೀನು ಅಮ್ಮನ ವಿಷಯದಲ್ಲಿ ತುಂಬಾನೇ ಬದಲಾಗಿದೆಯಾ ವಿಕ್ರಾಂತ್. ನಿನಗೆ ಅಮ್ಮನ ಮೇಲೆ ಮೊದಲಿದ್ದ ಒಪಿನಿಯನ್ಗೂ ಈಗಿರೋ ಒಪಿನಿಯನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ನೀನು ತಪ್ಪನ್ನ ತಿದ್ಕೊಂಡಿದ್ಯಾ, ಅದಕ್ಕೆ ಪಶ್ಚಾತ್ತಾಪ ಕೂಡ ಪಡ್ತಿದ್ಯಾ. ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ತಿದ್ಕೊಂಡು ಹಿಡಿಯೋದು ಸಾಮಾನ್ಯ. ಇವತ್ತಿನ ಜಗತ್ತಲ್ಲಿ ಈ ತರ ಜನಗಳು ಸಿಗೋದು ತುಂಬಾ ರೇರ್. ಇವತ್ತು ನೀನು ದೊಡ್ಡ ಮನುಷ್ಯ, ನಿಜವಾಗ್ಲೂ ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗ್ತದೆ. ಡ್ರಾಮಾ ಆಲ್ವೇಸ್ ವರ್ಕ್ಸ್. ವಿಕ್ಕಿ ಬಾವ, ನೀವು ಸೀಕ್ರೆಟ್ ಹೇಳ್ಬಿಟ್ಟಿರ, ಹುಷಾರು. ನಿಂಗೆ ಇದ್ರಲ್ಲಿ ಒಂದ್ ಲೆಕ್ಕದಲ್ಲಿ ಮೋಸನೇ ಆಗ್ತಿದೆ ಅಗ್ರಜ. ಆದ್ರೆ ನಮ್ಮ ಉದ್ದೇಶ ತುಂಬಾ ಒಳ್ಳೇದು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಕು. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಗ್ರಜ, ನೀನ್ ಇದಕ್ಕಿದ್ದಾಗೆ ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನ್ನ ನಡವಳಿಕೆಲ್ಲ ಗೊತ್ತಾಗ್ತದೆ. ಇವ್ರನ್ನ ಹೀಗೆ ಮಾತಾಡಕ್ ಬಿಟ್ರೆ ಬಾವ ಎಲ್ಲಾನು ಹೇಳ್ಬಿಡ್ತಾರೆ. ಬಾಬಾ, ಪೂಜೆ ಶುರು ಆಗ್ತದೆ, ಬನ್ನಿ ಹೋಗೋಣ. ಹಾ ಅಗ್ರಜ, ನನಗೆ ಯಾಕೋ ನೀವು ಮಾಡ್ತಿರೋದು ಸರಿ ಅನ್ನಿಸ್ತಿಲ್ಲ. ಪೂಜೆ ಕೂತವ್ರನ್ನ ಎಪ್ಸೋದ್ ಸರಿನಾ? ಅದು ಯಾಕೆ ಏನು ಅಂತ ಹೇಳಿದೆ. ಯಾಕೆ ಏನು ಅಂತ ಹೇಳಿಲ್ಲ ಅಂದ ಮಾತ್ರಕ್ಕೆ ರೀಸನ್ ಇಲ್ಲ ಅಂತಲ್ಲ ಸಾರ್ಥಕ್. ಖಂಡಿತವಾಗ್ಲೂ ಕಾರಣ ಇದೆ, ಅದನ್ನ ಟೈಮ್ ಬಂದಾಗ ಹೇಳ್ತೇನೆ. ಮನೆಯವ್ರ ಮುಂದೆ ಏನಂತ ಗುಟ್ಟು ಎಲ್ರ ಮುಂದೆ ಹೇಳ್ಬೋದಲ್ವಾ? ಎಲ್ಲಿ ಏನ್ ಮಾತಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವು ಅದನ್ನ ನನಗೆ ಹೇಳ್ಕೊಡ್ಬಿಡಿ ಸಾರ್ಥಕ್. ಅಲ್ಲ, ತನ್ನ ಮಗನ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಕೂತಿರೋ ತಾಯಿನ ಕೂರ್ಬೇಡ ಅಂತ ಹೇಳೋರು ನೀವಲ್ಲ, ಅದಕ್ಕೆ ಯಾಕೆ ಅಂತ ಕೇಳ್ತೀನಿ. ಈಗ ಇದು ನಾನೇ ಹೇಳ್ತಿದ್ದೀನಿ, ಅದು ಖಂಡಿತವಾಗ್ಲೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತಲ್ವಾ ಸಾರ್ಥಕ್. ಟೈಮ್ ಬಂದಾಗ ಏನು ಅಂತ ಹೇಳ್ತೀನಿ, ಎಲ್ಲರಿಗೂ ಗೊತ್ತಾಗೋ ಟೈಮಲ್ಲಿ ಗೊತ್ತಾಗುತ್ತೆ. ಅಲ್ಲ ವೇದಾಂತ್, ಈ ತರ ದಿಢೀರ್ ಅಂತ ಶಾಕ್ ಕೊಟ್ರೆ ಹೇಗೆ? ಯಾಕೆ ಏನು ಅಂತ ಹೇಳ್ಬೇಕಲ್ವಾ? ಜಸ್ಟ್ ಸ್ಟಾಪ್ ಇಟ್ ಸಾರ್ಥಕ್. ಹೇಳಿದ್ದೇನೆ ಪದೇ ಪದೇ ಹೇಳೋದಕ್ಕಾಗಲ್ಲ. ಹೇಳ್ತಾ ಇದ್ದೀನಿ, ಗೊತ್ತಾಗೋ ಟೈಮಲ್ಲಿ ಎಲ್ಲ ಗೊತ್ತಾಗುತ್ತೆ. ಈ ನನ್ನ ಮಾತಿನ ಮೇಲೆ ಗೌರವ ಇದ್ರೆ ನಾನು ಹೇಳೋವರೆಗೂ ಎಲ್ಲರೂ ಸುಮ್ಮನೆ ಇದ್ಬೇಡಿ. ದೇವ್ರೆ, ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದಾಗ್ತಾ ಇಲ್ಲ. ಮನ್ಸಿಗೆ ಏನೋ ಒಂಥರ ಸಮಾಧಾನ. ನೋಡಪ್ಪ ವೇದಾಂತ್, ಪೂಜೆ
ಸರಿಯಾದ ಸಮಯಕ್ಕೆ ನಡಿಬೇಕು. ಅಪರಾಹ್ನ ಆದ್ಮೇಲೆ ದೈವಿಕ ಕಾರ್ಯ ಮಾಡೋದು ತಪ್ಪಾಗುತ್ತೆ. ಪೂಜೆಗೆ ಯಾರು ಕೂರ್ತಾರೆ ಅಂತ ಬೇಗ ತೀರ್ಮಾನ ಮಾಡಿ. ವೇದಾಂತ್, ನನ್ನ ಸಲಹೆ ಸರಿ ಅನ್ಸುತ್ತೆ ಅನ್ನೋದಾದ್ರೆ ಈ ತಾಯಿನೇ ಪೂಜೆ ಕೂರ್ಬೋದು. ಆದ್ರೆ ಈ ಸಾತ್ವಿಕ ಶಕ್ತಿ ಅದನ್ನ ತಡೆಯುತ್ತೆ. ಯಾರು ಭಯ ಪಡೋ ಅಗತ್ಯ ಇಲ್ಲ. ನೋಡಿ, ನಾಳೆಯಿಂದ ಈ ಮನೆಯಲ್ಲಿ ದಿನನಿತ್ಯ ದೇವರ ಪೂಜೆ ಆಗಲಿ. ಅದು ಈ ತಾಯಿನೇ ಮಾಡಲಿ. ನಿಮ್ಮೆಲ್ರಿಗೂ ಒಳ್ಳೇದಾಗುತ್ತೆ. ಸರಿ ಗುರುಗಳೇ, ನೀವು ಹೇಳಿದಾಗೆ. ಈ ತಾಯಿ ಈ ಮನೆ ದೀಪ ಹಚ್ಚಿದ್ರೆ ಅದು ನಂದ ದೀಪ ಆಗುತ್ತೆ. ಆದಷ್ಟು ಬೇಗ ಒಂದು ಒಳ್ಳೆ ಸುದ್ದಿ ಬರುತ್ತೆ. ಯಾವ ಸುದ್ದಿ ಗುರುಗಳೇ? ನಮ್ ರಾಜಣ್ಣ ಬೇಗ ಗುಣ ಆಗ್ತಾರಾ? ಭವಿಷ್ಯನ ತಿಳ್ಕೊಳ್ಳೋ ಕುತೂಹಲ ಬೇಡ. ಅದು ಯಾವತ್ತಿಗೂ ಹಿತ ಅಲ್ಲ. ಅದು ಯಾವತ್ತಿದ್ರೂ ನಿಮ್ಗೆ ಗೊತ್ತಾಗುತ್ತೆ. ಶಂಭೋ ಮಹಾದೇವ. ಅಮ್ಮ, ಬಾವಿ, ನನಗೆ ಗೊತ್ತು ಅಮ್ಮ, ನನ್ನಿಂದ ನಿಮ್ಗೆ ಹರ್ಟ್ ಆಗಿದೆ ಅಂತ. ಐ ಆಮ್ ರಿಯಲಿ ಸಾರಿ. ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸೋ ಮಾತು ಆಮೇಲೆ ವೇದಾಂತ್. ನನಗೆ ಬೇಜಾರು ಅನ್ನೋದಕ್ಕಿಂತ ಕನ್ಫ್ಯೂಸ್ ಆಗ್ತಿದೆ. ನೀನ್ ಯಾಕೆ ನನ್ನನ್ನ ಪೂಜೆ ಮಾಡೋದು ಬೇಡ ಅಂದೆ? ಅಮ್ಮ, ಅದನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಹೇಳು ವೇದಾಂತ್, ನಾನೇನು ತಿಳ್ಕೊಳಲ್ಲ. ಅಮ್ಮ, ಗುರುಗಳು ಮೃತ್ಯುಂಜಯ ಹೋಮಕ್ಕೆ ಮಕ್ಕಳಾಗದೇ ಇರೋರು ಕೂತ್ಕೋಬಾರ್ದು. ಹಾಗೊಂದ್ ವೇಳೆ ಕೂತ್ಕೊಂಡ್ರೆ ಪೂಜೆ ಫಲ ಸಿಗೋದಿಲ್ಲ. ಹಾಗೆ ಕೂತ್ಕೊಂಡವ್ರಿಗೂ ಒಳ್ಳೇದಾಗೋದಿಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಧ್ರುವನ್ ರಿಕವರಿ ಮನಸ್ಸಲ್ಲಿ ಇಟ್ಕೊಂಡು ಅನಿವಾರ್ಯವಾಗಿ ನೀ ಪೂಜೆಗೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿದೆ. ಅಲ್ಲ, ವಿಧವೆನೇ ಪೂಜೆ ಮಾಡ್ಬೋದು ಅಂತ ಹೇಳ್ದವರು ಮಕ್ಳಿಲ್ದೇ ಇರೋರು ಪೂಜೆ ಮಾಡಬಾರ್ದು ಅಂತ ಯಾಕೆ ಹೇಳಿರ್ತಾರೆ? ನಿಜವಾಗ್ಲೂ ಗುರುಗಳ ಹಾಗೆ ಹೇಳಿರ್ತಾರ? ಅಮ್ಮ, ನೀವು ನಮ್ಮನ್ನ ಹೇರ್ತಾ ಇರ್ಬೋದು, ಆದ್ರೆ ನಮ್ಮ 4 ಜನನ ಸ್ವಂತ ಮಕ್ಕಳ ತರ ಸಾಕಿದ್ದೀರಾ. ನಾವು ಅಷ್ಟೇ ನಿಮ್ಮನ್ನ ಅದೇ ದೃಷ್ಟಿಯಲ್ಲಿ ನೋಡಿದ್ದೀವಿ. ನಮ್ಮ ದೃಷ್ಟಿಲಿ ನೀವೊಬ್ಬರೇ ಅಮ್ಮ. ನೀವೇ ನಮ್ ಸಾಕ್ತಾಯಿ, ನೀವೇ ನಮ್ ಹೆತ್ತಾಯಿ ಕೂಡ. ಆದ್ರೆ ಏನ್ ವೇದ ಹೇಳು. ಅಮ್ಮ, ಶಾಸ್ತ್ರ ಪ್ರಕಾರ ಮಕ್ಕಳಾಗದೇ ಇರೋರು ಮೃತ್ಯುಂಜಯ ಹೋಮಕ್ಕೆ ಕೂತವ್ರಿಗೆ ಅಂದ್ರೆ ನಿಮ್ಮ ಪ್ರಾಣ ಕೂಡ ಕಂಟಕ ಇದೆ ಅಂತ ಗುರುಗಳು ಹೇಳಿದ್ರಂತೆ. ಅಂತೆ ಅಂದ್ರೆ ಗುರುಗಳು ನಿನ್ಗೆ ಡೈರೆಕ್ಟ್ ಆಗಿ ಹೇಳಿಲ್ವ? ಇಲ್ಲಮ್ಮ, ಹೇಳಿಲ್ಲ. ಮತ್ತೆ ಈ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ಅದು ಅಮ್ಮ, ವಿಕ್ರಾಂತ್ ಹತ್ರ ಗುರುಗಳ ಶಿಷ್ಯಂದ್ರು ಹೇಳಿದ್ರಂತೆ. ಪಾಪ ಅಮ್ಮ, ವಿಕ್ರಾಂತ್ ಈ ವಿಚಾರ ನನ್ನ ಹತ್ರ ಹೇಳಿದ್ರೆ ನಾನು ನಂಬೋದೇ ಇಲ್ಲ ಅನ್ಕೊಂಡು ಅಮೂಲ್ಯನ ಹತ್ರ ಹೇಳ್ತಿದ್ದೆ. ಅವರಿಬ್ರು ಹೇಳುವಾಗ ನಾನು ರೂಮ್ ಒಳಗಡೆನೆ. ಪಾಪ, ನಾನಿದ್ದೀನಿ ಅಂತ ಅವ್ರು ಯಾರಿಗೂ ಗೊತ್ತಾಗಿಲ್ಲ. ನನಗೆ ವಿಷಯ ಕೇಳಿ ಒಂದು ಕ್ಷಣ ಶಾಕ್ ಆಯ್ತಮ್ಮ. ಅದಕ್ಕೆ ನಾನು ಈ ನಿರ್ಧಾರ ತಗೊಳ್ಬೇಕಾಯ್ತು.
ಮೃತ್ಯುಂಜಯ ಹೋಮ ಮಾಡಬೇಕು. ಮೃತ್ಯುಂಜಯ ಹೋಮ ಮಾಡೋದ್ರಿಂದ ಧ್ರುವನ ಆಯುಷ್ಯ ಗಟ್ಟಿಯಾಗಿರುತ್ತೆ ಅಂತ ಹೇಳಿದವ್ರೆ ನೀವು. ಹಾಗಿರುವಾಗ ಆ ಪೂಜೆ ಕೂರೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅದೆಷ್ಟು ಮಟ್ಟಕ್ಕೆ ಸರಿ? ಇದನ್ನ ಕೇಳಿಸ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ? ಈ ವಿಷಯನ ಅಲ್ಲೇ ಎಲ್ಲರ ಮುಂದೆ ನಿಮ್ಗೆ ಹೇಳ್ಬೋದಿತ್ತು. ಆದ್ರೆ ನಾನೇನ್ ಮಾಡಕ್ಕಾಗುತ್ತೆ ಗುರುಗಳೇ? ನಾನು ಹೆಲ್ಪ್ಲೆಸ್ ಅಲ್ವಾ? ಆದ್ರೆ ನನ್ನ ಭಯ ಅದಲ್ಲ ಗುರುಗಳೇ. ಅವಳ ಕಾಲ್ಗುಣದಿಂದ ತನ್ನ ಮಕ್ಕಳಿಗೆ ಅನಾಹುತ ಆಗುತ್ತಲ್ವಾ, ಅದನ್ನ ತನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಾನು ಕಾಪಾಡ್ಕೊಳ್ತೀನಿ. ಆದರೆ ಈ ದೋಷಗಳು ಅಷ್ಟಕ್ಕೆ ನಿಲ್ಲಲ್ಲ ಅಲ್ವಾ? ಮುಂದಿನ ತಲೆಮಾರಿಗೂ ಅಂದ್ರೆ ನನ್ನ ಮಕ್ಕಳಿಗೂ ಅವ್ರು ಹುಟ್ಟೋ ಮಕ್ಕಳಿಗೂ ತಟ್ಟುತ್ತಲ್ವಾ? ಅದಕ್ಕೇನ್ ಮಾಡೋದು ಗುರುಗಳೇ? ಹೌದು ಗುರುಗಳೇ, ನೀವಿದನ್ನ ಮೊದಲೇ ಹೇಳಿದ್ರಿ. ಇವತ್ತಿಲ್ಲಿಗೆ ಬಂದಿದ್ದ ಗುರುಗಳು ಕೂಡ ಅದನ್ನೇ ಹೇಳಿದ್ರು. ನಾನು ಇರೋಷ್ಟು ದಿನ ಹೇಗೋ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಆದ್ರೆ ನಾನು ಕೊನೆವರೆಗೂ ಇರಕ್ಕಾಗಲ್ವಲ್ಲ, ಅದೇ ನನ್ ಕೊರಗು. ಇದಕ್ಕೊಂದು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ವಸಿಷ್ಠ ಮನೆತನನೇ ನಾಶ ಆಗೋಗುತ್ತೆ. ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ ಗುರುಗಳೇ. ಪೂಜೆಗೆ ಯಾರು ಕೂರ್ಬೇಕು ಅಂತ ಹೇಳಿದಾಗ ಗುರುಗಳು ನಿನ್ನನ್ನ ಸೂಚಿಸಿದ್ರು. ಆದ್ರೆ ನಾನು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಈಗಲೂ ನನ್ನ ಮನಸ್ಸಿನಲ್ಲಿ ಅದೇ ಕೊರಿತಾ ಇದೆ ಅಮ್ಮ. ಅಮ್ಮ, ನೀವು ಆ ಥರ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ನನಗೆ ಗಂಡ ಇಲ್ಲ, ನಾನು ವಿಧವೆನೆ. ಅದಕ್ಕೋಸ್ಕರ ನೀವು ಹಾಗೆ ಹೇಳಿರ್ತೀರ ಅಲ್ವಾ? ನಾನು ಹೇಳೋದೇನೋ ಹೇಳ್ಬಿಟ್ಟೆ, ಹೇಳ್ಬಾರ್ದನ್ನೇ ಹೇಳ್ಬಿಟ್ಟೆ. ಆದ್ರೆ ನಾನು ಹಾಗೆ ಮಾತಾಡ್ಬಾರ್ದಾಯ್ತಮ್ಮ. ನೀನು ನಮ್ಮ ಮನೆಯವಳು ಅಲ್ಲೇ ಇರ್ಬೋದು, ಆದ್ರೆ ನೀನ್ ನನಗೆ ಮಾಡಿದ ಸೇವೆನಾದ್ರೂ ನಾನು ನೆನಪು ಮಾಡ್ಕೋಬೇಕಾಗಿತ್ತು. ನೀನ್ ಮನೆಯವ್ರಿಗಿಂತ ಹೆಚ್ಚಾಗಿ ನನ್ನ ಸೇವೆ ಮಾಡಿದ್ಯಾ. ನಾನು ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಮ್ಮ. ಅಮ್ಮ, ನಾನು ನಿಮ್ಮ ಮಗಳಿದ್ದ ಹಾಗೆ. ನೀವು ಹೀಗೆಲ್ಲ ನನ್ನ ಕೈ ಮುಗಿಬಾರ್ದು. ದೊಡ್ಡವರು ಚಿಕ್ಕವ್ರ ಕೈ ಮುಗಿದ್ರೆ ಚಿಕ್ಕವ್ರಿಗೆ ಶ್ರೇಯಸ್ಸಲ್ಲಮ್ಮ. ಅಮ್ಮ, ನೀವು ಹಿರಿಯರು, ನಿಮಗೆ ನನ್ಗೆ ಮಾತಾಡೋ ಅಧಿಕಾರ ಇದೆ. ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದ್ದನ್ನ ನಾನು ಅಪಾರ್ಥ ಮಾಡಿಕೊಂಡು ಮನ್ಸಿಗೆ ಹಚ್ಕೊಂಡ್ರೆ ಅದು ತಪ್ಪಾಗುತ್ತೆ. ನೀನಂತವಳ ನಾನು ಎಲ್ಲೂ ನೋಡಿಲ್ಲಮ್ಮ. ಇಷ್ಟು ವಿನಯ ನಾನು ಯಾರೆಲ್ಲೂ ಕಂಡಿಲ್ಲ, ಒಬ್ಬಳನ್ನ ಬಿಟ್ಟು. ನನ್ನ ಮಗಳು ವೈದೇಹಿ ಅಂತ ಇದ್ಲು. ಇಷ್ಟೇ ತಾಳ್ಮೆ, ಇಷ್ಟೇ ವಿನಯ, ಅಷ್ಟೇ ಕ್ಷಮಾ ಗುಣದವ. ಇವತ್ತು ಗುರುಗಳು ನಿನ್ನ ಬಗ್ಗೆ ಆಡಿದ ಮಾತು ಯಾವುದೋ ಅತಿಶಯೋಕ್ತಿ ಅಂತ ಅನಿಸ್ತಾ ಇಲ್ಲ. ಅವ್ರು ನಿನ್ನ ಬಗ್ಗೆ ಹೇಳ್ತಾ ಇದ್ರೆ ನನ್ನ ಮಗಳು ವೈದೇಹಿ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ನನ್ನ ಅದೃಷ್ಟ ಸರಿ ಇಲ್ಲಮ್ಮ. ನಾನು ಜೀವಂತ ಇರೋವಾಗ್ಲೇ ನಾನು ಹೆತ್ತ ಮಗಳ ಸಾವನ್ನ ನಾನು ಕಣ್ಣಾರೆ ನೋಡ್ಬೇಕಾಯ್ತು. ಈಗ ನೀನು ಮತ್ತೆ ನನ್ನ ಮಗಳನ್ನ ನೆನಪು ಮಾಡ್ತಾ ಇದೀಯ. ಆದ್ರೆ ಈಗಲೂ ನನ್ನ ಅದೃಷ್ಟ ಸರಿಯಾಗಿಲ್ಲ. ನೀನು ಹೇಗಿದ್ದೀಯ ಅಂತ ನೋಡೋಣ ಅಂದ್ರೆ ನನ್ನ ಕಣ್ಣೇ ಕಾಣಿಸಲ್ಲಮ್ಮ.